ಅದಕ್ಕೆ ಒಂದು ಈ ಪ್ರಯಾಣ ಅನ್ನೋದು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವಿರೋದು ಬಂದ್ಬಿಟ್ಟು ಯಲಹಂಕದಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ ಒಂದು 27 to ನಾನು ಇವಾಗ ಹೇಳಿದ್ನಲ್ವ ಫಾರೆಸ್ಟ್, ಬ್ಯಾಂಗ್ಳೂರ್ ಫಾರೆಸ್ಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೋಡಿ ಯಾವ ಥರ ಇದೆ ಮರಗಳಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಕಾಣಿಸ್ತದೆ ನೋಡಿ, ಮೇಲೆ ಎಲ್ಲ ಒಂದು ನೀಲಗಿರಿ ಮರಗಳಿದೆ. ಈ ಕಡೆ ಎಲ್ಲ ತುಂಬ ಒಂಥರ ನೋಡೋಕ್ಕೆ ನಮಗೆ ಒಂಥರ ಡಿಫ್ರೆಂಟ್ ವೈಬು ಕಾಣಿಸ್ತಾ ಇದೆ ನಮಗೆ. ನಾವೇನು ಅಂದ್ಕೊಂಡು ಬಂದಿದ್ದು, ಸುಮ್ಮನೆ ನೋಡೋಣ ಅಂತ ಬಂದ್ವಿ. ಸೊ ಅದೇ ಥರ ನೋಡ್ತಾ ಮತ್ತೆ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ತು. ಸೊ ಬರ್ತಾಯಿದ್ದೀವಿ ತುಂಬ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆಲ್ಲ ಆಯುರ್ವೇದಿಕ್ ಪ್ಲಾಂಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಆಯುರ್ವೇದಿಕ್ ಯೂಸ್ ಆಗುತ್ತಂತೆ. ಇದು ಹೆಸರು ನನಗೆ ಗೊತ್ತಿಲ್ಲ. ಫಾರೆಸ್ಟ್ ಮಧ್ಯದಲ್ಲಿ ವಾಟರ್ ಇದೆ. ಎಲ್ಲ ಫಾರೆಸ್ಟಲ್ಲಿ ನೋಡ್ತಾ ಇದ್ದೀವಿ. ಬೇರೆ ಥರ ಫೀಲಿಂಗ್ ನನಗೆ ನೋಡ್ತಾ ಇದ್ದೀರಾ. ಮಧ್ಯದಲ್ಲಿದೆ ಫಾರೆಸ್ಟ್. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗ್ತಾ ಇದೆ. ಫಾರೆಸ್ಟ್ ಒಂದು ಮಧ್ಯದಲ್ಲಿ ಇದ್ದೀವಿ. ಸೊ ನೋಡಿ ಯಾವ ಥರ ಒಂದು ಗ್ರೀನರಿ ಎಲ್ಲ ಕಾಣಿಸ್ತಾ ಇದೆಯೋ. ಮಧ್ಯದಲ್ಲಿ ವಾಟರ್ ಕೂಡ, ಸುಮ್ಮನೆರ ವಾಟರ್ ನೋಡಿ ಯಾವ ಥರ. ಇವೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಮೇಯ್ನಾಗಿ ನಾವೇನು ಹೇಳೋದು ಅಂತ ಹೇಳಿದ್ರೆ, ಒಂದು ಪರಿಸರವನ್ನು ಕಾಪಾಡಬೇಕು. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಲಾಸ್ಟ್ ಟೈಮ್ ಹೇಳಿದ್ದಾರೆ. ಸೊ ನಾನು ಅದೇ ಹೇಳ್ತೀನಿ. ಮೇಯ್ನಾಗಿ ನಾವು ಇವತ್ತು ಈ ಪರಿಸರ ನೋಡಬೇಕಂದ್ರೆ ಯಾರೋ ಒಂದು ಕಾಪಾಡಿದ್ದಾರೆ, ಯಾವುದೋ ನೇಚರಿಂದ ಕಾಪಾಡ್ಕೊಂಡು ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಸೊ ಅದೇ ಥರ ಎಷ್ಟೋ ಜನ ಮರಗಳನ್ನು ಕಡ್ದಾಕ್ತಾರೆ, ಮತ್ತು ಪೊಲ್ಯೂಷನ್ಗಳು ಮಾಡ್ತಾರೆ. ಸೊ ಆ ಥರ ಮರಗಳೆಲ್ಲ ಕಡಿದ್ರೆ ಎಲ್ಲಿರುತ್ತೆ ಮತ್ತು ನೇಚರು, ಮತ್ತು ನೆಕ್ಸ್ಟ್ ಜನ್ರೇಷನ್ಗೆ ಅದು ಉಳಿಬೇಕಂತ ಹೇಳಿದ್ರೆ ನಾವು ಇವಾಗ ಇದನ್ನು ಉಳಿಸ್ಬೇಕು. ಮತ್ತು ಆ ಫ್ರೆಂಡ್ ಹೇಳಿದ್ರು ಅದು ಸೀಡ್ ಬಾಲ್ ಅಂತ ಹೇಳ್ಬಿಟ್ಟು. ಸೊ ಆ ಥರ ಎಲ್ಲ ಮಾಡ್ಕೊಂಬಂದು ಹಾಕಬೇಕು. ಮತ್ತು ಆದಷ್ಟು ಗಿಡಗಳು ನೆಡಬೇಕು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊತಾ ಇರ್ತೀರಾ, ಏನೇನೋ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇರ್ತೀರಾ. ಸೊ ಆ ಥರ ಮಾಡ್ದಿರಾ ಆ ಬರ್ಡೇ ಸೆಲೆಬ್ರೇಷನ್ ಮಾಡೋ ಬದಲಿಗೆ ಒಂದು ಗಿಡ ನೆಡೋದು. ಸೊ ಆ ಥರ ಮಾಡಿದ್ರೆ ನಮ್ಮ ನೇಚರ್ ಇನ್ನೂ ಉಳಿಯುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.